ಸೊ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ನ್ಯೂ ವ್ಲಾಗ್ ಅನ್ಬೋದು. ಸೊ ಇವತ್ತಿನ ವ್ಲಾಗಲ್ಲಿ ಬ್ರೋ ಯಾಕೆ ಬ್ರೋ ಇಷ್ಟು ದಿನ ವಿಡಿಯೋಸ್ ಇಲ್ಲ ಅಂದರೆ ಸೊ ಏನನ್ನೋದು ನಾವು ಎಡಿಟ್ ಮಾಡಿತ್ತಂತ ಲ್ಯಾಪ್ಟಾಪು ಎಡಿಟ್ ಮಾಡ್ತಿದ್ದ ಲ್ಯಾಪ್ಟಾಪು ಮತ್ತು ರೀಸನ್ ಏನಂತಾರೆ ಏನಂದರೆ ನನ್ನ ತಕ್ಷಣ ಇನ್ನೊಂದು ವ್ಲಾಗ್ಸಲ್ಲಿ ಸ್ಪೇಸ್ ನೀಡಬೇಕಾಗಿತ್ತು. ಸೊ ಸ್ಪೇಸ್ ನೀಡೋಣ ಅಂತ ಎಲ್ಲ ಒಂಚೂರು ಡಿಲೀಟ್ ಮಾಡ್ತಾ ಹೋಗ್ತಿದ್ದೆ. ಸಡನ್ನಾಗಿ ನೋಡಿದ್ರೆ ಲ್ಯಾಪ್ಟಾಪ್ ಶಟ್ ಡೌನ್ ಆಗಿ ತಿರ್ಗಾ ಶಟ್ ಡೌನ್ ಆಯಿತು. ಶಟ್ ಆಫ್ ಆಗಿ ತಿರ್ಗಾ ಶಟ್ ಡೌನ್ ಆಯಿತು. ಸೊ ಆಫ್ ಆಗಿ ತಿರ್ಗಾ ಆನ್ ಆಯಿತು. ಸೊ ಆಮೇಲೆ ಆನ್ ಮಾಡ್ತೀನಿ, ತಿರ್ಗಾ ಫಸ್ಟಿಂದ ಎಲ್ಲ ಡೀಟೇಲ್ಸ್ ಕೇಳಿ ನೆಟ್ ಇವಾಗ ಲಿಮಿಟೆಡ್ ಬೇಕಂತೆ. ಸೊ ಕೆಳಗಡೆ ನೆಟ್ಟು ನೆನ್ನೆ 2-3 ದಿನದಿಂದ ವರ್ಕ್ ಆಗ್ತಿರ್ಲಿಲ್ಲ. ಸೊ ಇವತ್ತು ಕರೆಸಿ ರೆಡಿ ಮಾಡಿಸಿ ಇನ್ನೂ ಅದು ಲ್ಯಾಪ್ಟಾಪ್ ರೆಡಿ ಆಗಿಲ್ಲ. ಅದು ಏನು ಮಾಡೋದು ಎಂತ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ, ರೆಡಿನೇ ಆಗಿಲ್ಲ ಅದು. ಸೊ ಲ್ಯಾಪ್ಟಾಪ್ ಇನ್ನೂ ರೆಡಿ ಆಗಿಲ್ಲ. ಸೊ ಅದರಿಂದನೇ ವ್ಲಾಗ್ಸ್ ಎಡಿಟ್ ಫೋನಲ್ಲಿ ಮಾಡಬಹುದಾಗಲಿ, ಫೋನಲ್ಲಿ ಯಾವ ಆ್ಯಪ್ ಯೂಸ್ ಮಾಡ್ತಿದ್ದೆ ಅಂತಲೂ ಗೊತ್ತಾಗ್ತಿಲ್ಲ ನನಗೆ. ಸೊ ಅದಕ್ಕೇ ವ್ಲಾಗ್ಸು ಬರುತ್ತಾ ಗೊತ್ತಿಲ್ಲ. ಆ್ಯಕ್ಚುಲಿ ಇವತ್ತು ಪಪ್ಪ ಬರ್ತಿದ್ದಾರೆ. ಸೊ ಪಪ್ಪ ಬಂದರೆ ವ್ಲಾಗ್ಸ್ ಅದರ ರೆಡಿ ಮಾಡಿಕೊಟ್ರೆ ನಾನು ವ್ಲಾಗ್ಸ್ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಸೀರಿಯಸ್ಸಾಗಿ ಲ್ಯಾಪ್ಟಾಪು ಏನಾಗಿದೆ ಅಂತೆ. ಸೊ ಫಸ್ಟ್ ನಾನು ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಂತ. ಸೊ ನನಗೆ ಸ್ಪೇಸ್ ಬೇಕಾಗಿತ್ತಲ್ಲ. ಸೊ ಸ್ಪೇಸ್ ಬೇಕಾಗಿದ್ದರಿಂದ ನಾನೇನು ಮಾಡಿದೆ, ಒಂಚೂರು ಡಿಲೀಟ್ ಮಾಡ್ತಾನೆ ಹೋದೆ. ಏನಂತ ಇದು ಸ್ಪೇಸ್ ಬೇಕಂತ, ಒಂದು ನಿಮಿಷ ಕುತ್ಕೊಂಡು ಮಾತಾಡೋಣ. ಸೊ ಸ್ಪೇಸ್ ಬೇಕಂತ ಒಂಚೂರು ಡಿಲೀಟ್ ಮಾಡ್ತಾ ಹೋದೆ. ಸ್ಟೋರೇಜ್ನ ಡಿಲೀಟ್ ಮಾಡ್ತಾ ಹೋದೆ. ಅವಾಗ ಸಿಂಬಲ್ ಕೂಡ ಬರ್ತಿತ್ತು ಸ್ಟೋರೇಜ್ದು. ಈ ಥರ ಅದನಂತರ ಈ ಥರ ಅಪ್ಗ್ರೇಡ್ ಮಾಡಿ 350ಗೆ ಅಪ್ಗ್ರೇಡ್ ಮಾಡಿ ಆ ಥರ ಅಂತ ಹೇಳ್ತಿತ್ತು. ಸೊ ಅದಕ್ಕೋಸ್ಕರ ನಾನೆಲ್ಲ ಡಿಲೀಟ್ ಮಾಡಿ ಅದೆಲ್ಲ ಉಪಯೋಗಿಸಿದ್ದೆ. ಸಡನ್ನಾಗಿ ಮೊನ್ನೆ ಮಂಡೇ ಏನಾಯ್ತು ಅಂದರೆ, ಸೊ ಒಂದು ವಾರದ ಮೇಲೆ ಆಯ್ತು ಬ್ಲಾಗ್ ಹಾಕಿ. ವಾರದ ಮೇಲೆ ಅಂದರೆ ಹೆಂಗೆ ಹೇಳ್ಬೋದು, ಒಂದು ವಾರ ಆಯಿತು ಬ್ಲಾಗ್ ಹಾಕಿ. ಸೊ ಅದರಿಂದ ಇವಾಗ ಕಂಟಿನ್ಯೂಸ್ ವ್ಲಾಗ್ ಬರ್ತಿಲ್ಲ. ಫೋನಲ್ಲೂ ನನ್ನ ಹತ್ರ ಎಡಿಟ್ ಮಾಡೋಕ್ಕೆ 15 minutes later. ಸೊ ಫೋನಲ್ಲೂ ಕೂಡ ನನ್ನ ಹತ್ರ ವ್ಲಾಗ್ಸ್ ಎಡಿಟ್ ಮಾಡೋಕ್ಕಾಗಲ್ಲ. ಸೊ ಅದಕ್ಕೇ ಲ್ಯಾಪ್ಟಾಪ್ ಇದ್ರೇ ನನ್ನ ಹತ್ರ ಎಡಿಟ್ ಮಾಡೋಕ್ಕದು. ಫೋನಲ್ಲಂತೂ ಎಡಿಟೇ ಮಾಡೋಕ್ಕಾಗಲ್ಲ. ನೋಡ್ಕೊಂಡು ಆ ದೊಡ್ಡ ಸ್ಕ್ರೀನ್ ಆಗಿದ್ರೇ ನೋಡ್ಕೊಬೋದು. ಫೋನಲ್ಲಿ ಚಿಕ್ಕದನ್ನೋದ್ರಿಂದ ವಿಸಿಬಿಲಿಟಿ ಕಮ್ಮಿ ಇರುತ್ತೆ. ಸೊ ವಿಸಿಬಿಲಿಟಿ ಕಮ್ಮಿ ಇರುತ್ತೆ ಮತ್ತು ಯಾವ ಆ್ಯಪ್ ಯೂಸ್ ಮಾಡಬೇಕಂದ್ರೂ ಅದಕ್ಕೆ ಪೇ ಮಾಡ್ತೇನೆ. ಇದಕ್ಕಾದರೆ ಲೆನೋವಾಗಾದರೆ ಕ್ಲಿಮ್ ಚಾಂಪ್ ಅಂತ ಒಂದು ಆ್ಯಪ್ ಇದೆ, ವಿಂಡೋಸ್ 11 ಸೊ ನಾನು ಅದನ್ನು ಯೂಸ್ ಮಾಡ್ತಿದ್ದೆ ಅದನ್ನು. ಸೊ ಅದನ್ನು ಯೂಸ್ ಮಾಡಬೇಕಾದ್ರೂ ಇದೇ ಪ್ರಾಬ್ಲಮ್ ಬರ್ತಿತ್ತು. ಸೊ ಅದು ಯೂಸ್ ಮಾಡಬೇಕಾದ್ರೆ ಅದು ಸೂಪರ್ ಆ್ಯಪ್. ಅದು ಆ್ಯಕ್ಚುಲಿ ಸೂಪರ್ ಅಂದರೆ ಔಟ್ ಆಫ್ 10 ಕೊಡ್ಬೋದು, ಔಟ್ ಆಫ್ ಕೊಡ್ಬೋದು ಇದಕ್ಕೆ ಆ ಆ್ಯಪು. ಸೊ ಅದರಲ್ಲೇ ನಾನೆಲ್ಲ ಎಡಿಟ್ ಮಾಡಿ ಎಲ್ಲ ಹಾಕಿ ವಾಟರ್ ಮಾರ್ಕ್ಸ್ ಇಲ್ದಿರ ಎಡಿಟ್ ಮಾಡಬೇಕಂದ್ರೆ ಅದರಲ್ಲೇ ಫಸ್ಟೆಲ್ಲ ಇದು ಫಿಲ್ಮೋರಾದಿಂದ ಎಡಿಟ್ ಮಾಡಿ ಡೈರೆಕ್ಟಾಗಿ ಹಾಕ್ತಿದ್ದೆ. ಇಲ್ಲ ಡೈರೆಕ್ಟಾಗಿ ಎಡಿಟ್ ಮಾಡಿದ್ರೆ ಡೈರೆಕ್ಟಾಗಿ ಹಾಕ್ತಿರ್ಲಿಲ್ಲ. ಆ ಥರದ್ದು ಡೈರೆಕ್ಟಾಗಿ ಹಾಕ್ಬಿಡ್ತಿದ್ದೆ, ಎಡಿಟೇ ಮಾಡ್ತಿರಲಿಲ್ಲ. ಸೊ ಇವಾಗ ಎಡಿಟ್ ಮಾಡೋ ಕೆಪಾಸಿಟಿ ಇದೆ. ಎಡಿಟ್ ಮಾಡಿನೇ ನಮ್ಮ ಹತ್ರ ಇನ್ನೂ ಉಪಯೋಗ ಆಗೋದು. ಸೊ ಅದಕ್ಕೇ ಈ ವ್ಲಾಗು ಇದಕ್ಕೋಸ್ಕರನೇ ತೆಗೆದಿರೋದು. ಸೊ ವ್ಲಾಗು ಎಂಥದ್ದು ಬೇಕಿರಲಿಲ್ಲ, ಅದು ಎಡಿಟ್ ಮಾಡೋ ಸಿಸ್ಟಮು ಕರೆಕ್ಟಾಗಿರಬೇಕು. ಅದೇನೇ ನಮ್ಮ ಒಂದೇ ಒಂದು ಆಸೆ ನನಗೆ. ಸೊ ನಾನು ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ.